ಯಾವೂರು? ಹ್ಞೂ, ಮೈಸೂರು. ಯಾಕಿಲ್ಲಿ ಬಂದಿರೋದು? ಬೆಟ್ಟಕ್ಕೆ. ಅದ್ಯಾಕೆ ಹಿಂಗಿದೆ ಒಂಥರ ವಿಚಿತ್ರವಾಗಿ? ಹಾಂ, ಏನಮ್ಮ? ಏನು ಏಟೆಲ್ಲ ಮಾಡ್ಕೊಂಡು ತಲೆಯಲ್ಲೆಲ್ಲ? ಹಾಂ, ಕೆಲಸ ನಲ್ಲಿ ಒಬ್ಬನೇ ಯಾಕೆ ಬರೋಕೋದೆ? ಎಲ್ಲಿ ಗೊರ್ಕೊಬಿಟ್ರು? ಬೆಡ್ದಲ್ಲ? ಈಗ ಎಲ್ಲಿಂದ ಬಂದೆ? ಈಗ ಬೆಡ್ದಿಂದ ನಡ್ಕೊ ಬಂದ? ದುಡ್ಡು ಗೊರ್ಕೊಬಿಟ್ರ? ಎಷ್ಟು ಗೊರ್ಕೊಂಡ್ರು? 1000 ರೂಪಾಯಿ ಆಯ್ತಾ? ಎಷ್ಟು ದಿನ ಆಯ್ತು ಬಂದು ನೀನು? ನೆನ್ನೆ ಬಂದು ಯಾಕೆ ಎಣ್ಣೆ ಹೊಡೆದ್ಬಿಟ್ಟಿದ್ಯಾ? ಎಣ್ಣೆ ಹೊಡಿದೆ ದುಡ್ಡು ಗೊರ್ಕೊಬಿಟ್ರ ನಿಂತು? ಎಷ್ಟು ಹೊಡೆದಿದೆ ಹೇಳು ಎಣ್ಣೆ? ಏನು ಮಾಡ್ತೀಯ ಹೇಳು? ಹಾಂ, ಇಲ್ಲಿ ಜುಟ್ಟು ಇದೆಲ್ಲ ಹಂಗೆ ಬಿಟ್ಕೊಂಡಿದೆಯಲ್ಲ ಮರೆಯ. ಈಗ ಮುಡಿ ಮಾಡಿಸ್ಬೇಕು ಅಂದರೆ ಬೆಟ್ಟಕ್ಕೆ ವಾಪಸ್ ಹೋಗು. ಏನಪ್ಪ? ಹಾಂ, ಹೌದಾ? ಈಗ ಬೆಟ್ಟಕ್ಕೆ ಹೋಗ್ತೀನಿ ಅಂದರೆ ನಾಳೆ ಮುಡಿ ಮಾಡಿಸ್ಕೊಡ್ತೀನಿ ನಾನೇ. ಮುಡಿ ಮಾಡಿಸಿ ನೀನು ಬಸ್ ಹತ್ತಿಸಿ ಕಳಿಸ್ಕೊಡ್ತೀನಿ. ನೀವನ್ನ ಶಿವಮೂರ್ತಿ ನಲ್ಲಿ ಕೆಲಸ. ಸೊ ಈಗ ಆಟೋದಲ್ಲಿ ಹೋಗ್ತೀಯಾ? ನಿಮ್ಮ ಹೆಸರೇನಪ್ಪ? ಮನೋಜ್ ಅಂತ. ಮನೋಜು ನೋಡಿ, ನಮ್ಮ ಮನೋಜ್ ಅವರು ಮತ್ತು ನಿಮ್ಮ ಚೇತನು ನೋಡಿ, ಇವರು ಒಂದು ಸ್ನೇಹ ತಂಡ ಮನೆ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸಿರ್ತಾರೆ. ಸೊ ಇವ್ರು ಬಂದು ಶಿವಮೂರ್ತಿ ಅಂದ್ಬಿಟ್ಟು ನಲ್ಲಿ ಕೆಲಸ ಮಾಡ್ತಾರಂತೆ. ಸೊ ಇವರು ಬೆಟ್ಟ ರಂಗಮಂದಿರದಲ್ಲಿ ಮಲಗಿರ್ತಾರೆ. ಸೊ ಮಲಗಿರ್ಬೇಕಾದ್ರೆ ಇವ್ರದ್ದು 1000 ರೂಪಾಯಿ ಹಣವನ್ನು ಯಾರೋ ಕಳುವು ಮಾಡಿರ್ತಾರೆ. ಹಾಗೆ ಇವರು ಮುಡಿ ಮಾಡಿಸ್ಬೇಕು ಸರ್ ಅಂತ ಬಂದಿದೆ. ಸೊ ಅದೇ ಬೇಜಾರಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಊರಿಗೆ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಪ್ರಶಾಂತ್ ಅಲ್ವಪ್ಪ ನಿಮ್ಮ ಹೆಸರು? ಮನೋಜ್ ಅವರು ನೋಡಿ ಮೈಸೂರಿಗೆ ಡ್ರಾಪ್ ಹಾಕ್ಕೊಡಪ್ಪ ಅಂತ ಹೇಳ್ತಿದ್ದೀನಿ, ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಏನೋ ಒಂದು ಮುಡಿ ಮಾಡಿ ಕಳಿಸ್ಬೋದಿತ್ತು, ನಾನೇ ಮಾಡಿಸ್ತೀನಿ ಅಂತ ಹೇಳಿದೆ. ಬಟ್ ಇವರು ಒಪ್ತಾ ಇಲ್ಲ ಸರ್ ನಾನೇ ಇನ್ನೊಂದು 2 ದಿನ ಸಂಪಾದನೆ ಮಾಡ್ಕೊಂಡು ನಾನು ಹಣ ತಗೊಬಂದು ನಾನೇ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವ್ರನ್ನ ಕಳಿಸ್ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಪಾಪ ಹೋಗು ಬ್ರದರ್, ಮಾಡಿಸಿ ದೇವ್ರಿಗೆ ಬಂದ್ಬಿಟ್ಟು ಹಿಂದಕ್ಕೆ ಹೋಗ್ಬಾರ್ದು ಯಾವತ್ತು. ಇಲ್ಲ. ಸೊ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರಿಗೆ ದಯವಿಟ್ಟು ಯಾರೂ ಸಹ ಹಣವನ್ನು ಕಳುವು ಮಾಡಬೇಡಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀವಿ ಅಷ್ಟೇ. ಸೊ ನಮ್ಮ ಶಿವಮೂರ್ತಿ ಏನು ಅವರು ನಲ್ಲಿ ಕೆಲಸ ಮಾಡ್ತಾರಂತೆ, ಇವರು ಮೈಸೂರವರು ಅಂತ ಹೇಳ್ತಿದ್ದಾರೆ. ಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತಿಲ್ಲ. ನಮ್ಮ ಆಟೋ ಚಾಲಕರು, ನಿಮ್ಮ ಹೆಸರೇನಪ್ಪ ಮರ್ತೋಯ್ತು? ಮನೋಜ್ ಅವರು ನೋಡಿ ಇವ್ರನ್ನ ಕಳಿಸ್ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಇವ್ರಿಗೊಂದು ಡ್ರಾಪ್ ಆಗ್ತಾರೆ. ಸೊ ಒಳ್ಳೆಯದಾಗಲಿ. ಸೊ ದಯವಿಟ್ಟು ನೋಡಿ ಮುಡಿ ಮಾಡ್ಸೋಕೆ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಸತ್ಯನ ಸುಳ್ಳೋ ದೇವರನೂ ಗೊತ್ತಿಲ್ಲ. ಒಟ್ಟು ಇವ್ರಿಗೆ ಒಂದು ಸಹಾಯ ಅಂತೂ ಆಯ್ತಾ ಇದೆ. ಆಯ್ತಪ್ಪ? ಹಾಂ, ಅದೊಂದು ಹೆಲ್ಪ್ ಮಾಡಿಬಿಡಮ್ಮ. ಹಾಂ, ಥ್ಯಾಂಕ್ ಯು ವೆರಿ ಮಚ್. ಬಂಧುಗಳೇ, ಶಿವಮೂರ್ತಿ ಅಂತಕ್ಕಂಥವ್ರು ಏನೋ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ನಿನ್ನೆ ಬಂದಿರ್ತಾರೆ. ನಿನ್ನೆ ಸರಿಸುಮಾರು 22ನೇ ತಾರೀಕು 9ನೇ ತಿಂಗಳು 2023 ಅವರ ಒಂದು ಹೇಳಿಕೆಯನ್ನು ನಾನು ನೀಡ್ತಾ ಇದ್ದೀನಿ. ಸರ್ ನಿನ್ನೆ ಬಂದೆ ಸರ್, ನಾನು ರಂಗಮಂದಿರದಲ್ಲಿ ಮಲಗಿದ್ದೆ. ನನ್ನ ಹತ್ರ 1000 ಹಣ ಇತ್ತು ಸರ್. ಯಾರೋ ನನ್ನ ಹಣವನ್ನು ಕದ್ಕೊಂಡಿದ್ದಾರೆ, ಆದ್ದರಿಂದ ನಾನು ನಡ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಆಟೋ ಚಾಲಕರು ಪಾಪ ಈ ಹುಡುಗ ಏನು ತಡೆದು ನಿಲ್ಲಿಸ್ತೀನಿ, ಅವರ ಒಂದು ಸಹಕಾರದ ಮೇರೆಗೆ ಅವ್ರನ್ನ ಅವರ ಒಂದು ಗ್ರಾಮಕ್ಕೆ ಕಳಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕಾಲ ಬಹಳ ಕೆಟ್ಟದು, ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಒಂದು ಗೊತ್ತಿಲ್ಲ. ಸೊ ಅವರು ವಿಳಾಸ ಎಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ದಯವಿಟ್ಟು ರಂಗಮಂದಿರದಲ್ಲಿ ಬಹುಶಃ ನಾನು ಲಾಸ್ಟ್ ಟೈಮ್ ಒಂದ್ಸಲ ನಮ್ಮ ಒಬ್ಬರು ಅಜ್ಜಿನ ನಾನು ಅನಾಥಾಶ್ರಮಕ್ಕೆ ಸೇರಿಸ್ಕೊಟ್ಟಿದ್ದೆ. ಸೊ ಅಜ್ಜಿ ಅವ್ರದ್ದು 1000 ಹಣವನ್ನು ರಂಗಮಂದಿರದಲ್ಲಿ ಕಳುವು ಮಾಡಿದರು. ಸೊ ಈ ಥರ ಪಾಪ ಅಮಾಯಕರು ಏನೋ ನೊಂದು ಬೆಂದು ಮುಡಿ ಮಾಡಿಸ್ಬೇಕು ಅಂತ ಬಂದಿರ್ತಾರೆ. ಮುಡಿ ಮಾಡ್ಸಕ್ಕೆ ಬಂದಿದ್ದೀನಿ ಸರ್ ಅಂತ ಹೇಳ್ದ. ಸೊ ಪಾಪ ಏನು ಊಟ ಮಾಡಿದ್ದಾನೇನೋ ಗೊತ್ತಿಲ್ಲ. ಸೊ ಅದಕ್ಕೆ ನಮ್ಮ ಹುಡುಗರು ಅವ್ರು ನಾವು ನೋಡ್ಕೊತೇವೆ ಬಿಡಿ ಸರ್ ಅಂತ ಹೇಳಿದ್ದಾರೆ. ಆ ವ್ಯಕ್ತಿಯನ್ನು ಈ ಆಟೋ ಮೂಲಕ ಒಂದು ಸಹಕಾರಿ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕಳಿಸ್ಕೊಟ್ಟಿರ್ತೀವಿ. ಸೊ ಒಳ್ಳೇದು ಕೆಟ್ಟದ್ದು ಆ ಭಗವಂತಿಗೆ ಸೇರುತ್ತೋ. ದಯವಿಟ್ಟು ಯಾರು ಸಹ ಈ ಕಳುವು ಮಾಡ್ತಕ್ಕಂಥ ಒಂದು ಕಾರ್ಯಕ್ಕೆ ಮುಂದಾಗಬೇಡಿ. ಅವ್ರ ಕಷ್ಟ ನೋಡಿ ಇವತ್ತು ಏನಾಗಿದೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸಬೇಕಾಯ್ತದೆ. ಅವ ಒಂದೇ ಸಮ ಭಾಳ ದುಃಖದಿಂದ ಕೂತಿದ್ದಾನೆ, ಕೈಯೆಲ್ಲ ನಡುಗ್ತಾ ಇದೆ. ಬಹುಶಃ ಅವನ್ನ ಡ್ರಿಂಕ್ ಮಾಡಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಒಳ್ಳೇದು ಕೆಟ್ಟದ್ದು ಆ ಭಗವಂತನ ಸೇರುತ್ತೆ ಅಂತ ಹೇಳ್ತಾ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ. ನಾವು ಈ ಥರ ಅಸಹಾಯಕರು ಅಮಾಯಕರು ಸೊ ಏನಾದರೂ ಸಮಸ್ಯೆಗೆ ಒಳಪಡ್ತಕ್ಕಂಥವ್ರನ್ನ ಈ ರೀತಿ ಏನೋ ಒಂದು ಮಾಡಿ ಕಳಿಸ್ಕೊಟ್ಬಿಡ್ತೀವಿ. ಯಾಕೆಂದರೆ ನಾವು ಹಾಕಿರ್ತಕ್ಕಂಥ ಬಟ್ಟೆ
ಅದಕ್ಕೆ ಒಂದು ಗೌರವನ ಕೊಟ್ಟು ಸೊ ಅವರು ಅಷ್ಟೇ ಸಾರ್ವಜನಿಕ ವಲಯವೂ ಸಹ ಸಹಕಾರಿಯಾಗ್ತಾರೆ. ಸೊ ದಯವಿಟ್ಟು ಈ ಕಳುವು ಅಂತಕ್ಕಂಥದ್ದು ಏನಿದೆ ಇದು ಮನುಷ್ಯನ ಅವನಿಗೆ ಬುದ್ಧಿ ಒಂದು ರೀತಿ ಬುದ್ಧಿ ಕಲಿಸುತ್ತೆ, ಮತ್ತೊಂದು ರೀತಿ ಅವನ ಸಂಕಷ್ಟಕ್ಕೆ ಸಿಲುಕಿಸುತ್ತದೆ. ಆದ್ದರಿಂದ ದಯವಿಟ್ಟು ಈ ಮದ್ಯಪಾನ, ಈ ಅನಿಷ್ಟ ಏನಿದೆ ಈ ಮದ್ಯಪಾನ ಅಂತಕ್ಕಂಥದ್ದನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಈ ಸಂದೇಶವನ್ನು ಸಹ ತಿಳಿಸ್ತಾ ಇದ್ದೇನೆ. ಮದ್ಯ ವ್ಯಸನಕ್ಕೆ ನೀವು ಒಳಪಟ್ಟರೆ ನೋಡಿ ಈ ರೀತಿ ಹಣವನ್ನೆಲ್ಲ ಕಳ್ಕೊಂಡು ಒಂದು ಸಂಕಷ್ಟಕ್ಕೆ ಒಳಪಡಬೇಕಾಗತ್ತೆ. ಆದ್ದರಿಂದ ಈ ಮದ್ಯಪಾನವನ್ನು ಸಹ ತೊರೆಯಿರಿ. ಅದರಲ್ಲೂ ಮಲೆ ಮಾದಪ್ಪನ ಸನ್ನಿಧಿಗೆ ಆಗಮಿಸಿದಂಥ ಭಕ್ತಾದಿಗಳು ಯಾವುದೇ ಕಾರಣಕ್ಕೂ ಈ ಮದ್ಯ ವ್ಯಸನಕ್ಕೆ ಒಳಗಾಗಬೇಡಿಯಪ್ಪ.